ನಮಸ್ಕಾರ ವೀಕ್ಷಕರೇ, ನಾನು ಶ್ರುತಿ ಕಿತ್ತೂರು. ಧರ್ಮಸ್ಥಳ ಗ್ರಾಮದಲ್ಲಿ ಸಾಕಷ್ಟು ಹೆಣ್ಣು ಮಕ್ಕಳ ಸಾವಾಗಿದೆ. ಆ ಶವಗಳನ್ನು ನಾನೇ ಸಾಗಾಟ ಮಾಡಿದೆ, ನಾನೇ ಹೂತಾಕದೆ ಅಂತ ಚಿನ್ನಯ್ಯ ಮುಂದೆ ಬಂದ ಬಳಿಕ ಸಾಕಷ್ಟು ಬೆಳವಣಿಗೆಗಳು ಈ ವಿಚಾರದಲ್ಲಿ ಆಗೋಗಿದೆ. ಅದೇ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ನ್ಯೂಸ್ ಬಿಟ್ ಲೈವ್ ಒಂದಷ್ಟು ದಾಖಲಾತಿಗಳನ್ನು ಕಲೆ ಹಾಕೋ ಮೂಲಕ, ಒಂದಷ್ಟು ಇನ್ವೆಸ್ಟಿಗೇಷನ್ ಮಾಡೋ ಮೂಲಕ ಹಲವು ಸುದ್ದಿಗಳನ್ನು ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮುಂದೆ ಇಡುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡಿದ್ದೀವಿ. ಯಾರ ಏನೂ ಆಮಿಷಗಳನ್ನ ಒಡ್ಡಿಲ್ಲ, ಯಾವ ಆಮಿಷಕ್ಕೂ ಒಳಗಾಗದೆ ಪತ್ರಿಕೋದ್ಯಮದ ಧರ್ಮ ಅಂತ ಇರುತ್ತಲ್ಲ, ಅದನ್ನ ಪಾಲನೆ ಮಾಡಲೇಬೇಕು ಅಂತ ಈ ಚಾನಲ್ ಅನ್ನ ಓಪನ್ ಮಾಡಿದ್ವಿ. ಅದಾದ ಬಳಿಕ ಧರ್ಮಸ್ಥಳದಲ್ಲಿ ಒಂದಷ್ಟು ಬೆಳವಣಿಗೆಗಳಾಗೋದಕ್ಕೆ ಶುರುವಾಯಿತು. ಹಾಗಾದ್ರೆ ಸತ್ಯ ಶೋಧ ಮಾಡೋದಕ್ಕೆ ಹೋಗೋಣಪ್ಪ. ನಿಜಕ್ಕೂ ಹಾಕಿರೋದು ಏನೆಲ್ಲ ಬೆಳವಣಿಗೆಗಳು ಆಗಿತ್ತು, ಯಾಕಿಂತ ಆರೋಪಗಳು ಕೇಳೋದಕ್ಕೆ ಸಿಗ್ತಾ ಇದೆ ಅನ್ನುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸತತ ಒಂದಷ್ಟು ದಾಖಲಾತಿಗಳನ್ನ ಕಲೆ ಹಾಕುವ ಮೂಲಕ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಸುದ್ದಿಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇವತ್ತು ಈ ಎಪಿಸೋಡಲ್ಲಿ ನಮ್ಮನ್ನ ಈ ವಿಡಿಯೋಗಳ ಮೂಲಕ ಅನೇಕರು ಫಾಲೋ ಮಾಡಿದ್ದೀರಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಕೂಡ ತಿಳಿಸಿದ್ದೀರಿ. ಅದೇ ರೀತಿ ನಮ್ಮ ವೀಕ್ಷಕರು ಇದೇ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವ ಅಸಹಜ ಸಾವುಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸಿದ್ದಾರೆ. ಬಹಳ ಆ ಪಾಯಿಂಟ್ಗಳು ಸಖತ್ ಇಷ್ಟ ಆಯ್ತಪ್ಪ ನನಗೆ. ಹಾಗಾಗಿ ಯಾರೋ ಪೊಲೀಸರು ಮಾಹಿತಿ ಕೊಟ್ಟಿದ್ದಲ್ಲ, SIT ಅಧಿಕಾರಿಗಳ ಮಾಹಿತಿ ಕೊಟ್ಟಿದ್ದಲ್ಲ, ಜಸ್ಟ್ ಜನಸಾಮಾನ್ಯರ ಕಮೆಂಟ್ಗಳನ್ನು ಇಟ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನನಗೂ ಆ ಅನುಮಾನಗಳು ಹೌದಲ್ವಾ, ಹೀಗಾಗಿರಬಹುದಲ್ವಾ ಅನ್ಸೋದಕ್ಕೆ ಶುರುವಾಗಿದೆ. ಹಾಗಾದ್ರೆ ಜನಸಾಮಾನ್ಯರು ಮಾಡಿರುವಂತಹ ಕಮೆಂಟ್ಗಳೇನು, ಅವರ ಅನುಮಾನಗಳೇನು, ಈಗ ಗಮನಿಸ್ತಾ ಹೋಗೋಣ. ಕೊನೆ ತನಕ ವಿಡಿಯೋನ ಮಿಸ್ ಮಾಡದೆ ನೋಡಿ. ಧರ್ಮಸ್ಥಳ ಗ್ರಾಮದಲ್ಲಿ ಈ ಹಿಂದೆ ಸೌಜನ್ಯ ಸಾವಾದಾಗ ಅತಿ ದೊಡ್ಡ ಆಕ್ರೋಶಗಳು ವ್ಯಕ್ತವಾಗೋದಕ್ಕೆ ಶುರುವಾಯಿತು. ಎಲ್ಲಿ ತನಕ ಸೌಜನ್ಯ ಅನ್ನೋ ಹೆಣ್ಣು ಮಗಳ ಅತ್ಯಾಚಾರ ಕೊಲೆ ಪ್ರಕರಣ ಬೆಳಕಿಗೆ ಬಂತೋ ಆ ಹಿಂದೆ ಆಗಿದ್ದಂಥ ಅನೇಕ ಹೆಣ್ಣು ಮಕ್ಕಳ ಸಾವು ವಿಚಾರಗಳು ಅಷ್ಟರ ಮಟ್ಟಿಗೆ ಮುನ್ನೆಲೆಗೆ ಬಂದೇ ಇರಲಿಲ್ಲ, ಇಷ್ಟರ ಮಟ್ಟಿಗೆ ಸೀರಿಯಸ್ ಆಗಿರಲಿಲ್ಲ. ಹೀಗಾಗ್ತಾ ಇತ್ತಾ ಅನ್ನುವಂಥ ಅನುಮಾನ ಕೂಡ ಯಾರಿಗೂ ಬಂದೇ ಇರಲಿಲ್ಲ. ಯಾವಾಗ ಸೌಜನ್ಯ ಅನ್ನೋ ಹೆಣ್ಣು ಮಗಳ ಅತ್ಯಾಚಾರ, ಆಕೆಯ ಕೊಲೆ ಅನ್ನುವಂತಹ ವಿಚಾರಗಳು ಬಂತೋ ಆಗ ನೋಡಿ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಸದ್ದುಗಳಾಗೋಯ್ತು. ಜಸ್ಟ್ ರಾಜ್ಯ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ. ಇದಾದ ಬಳಿಕ ಈಗೇನು ಇತ್ತೀಚೆಗೆ ಅಸಹಜ ಸಾವುಗಳಲ್ಲಿ ಏನು ಆಗ್ತಾ ಇಲ್ಲ, ಈ ರೀತಿ ಆತ್ಮಹತ್ಯೆ ಕೇಸ್ಗಳಿರಬಹುದು, ಹೆಣ್ಣು ಮಕ್ಕಳ ಸಾವಿರಬಹುದು, ಇಂಥ ಸುದ್ದಿಗಳು ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳೋದಕ್ಕೆ ಸಿಕ್ಕಿಲ್ಲ. ಈಗ ನಾವು ನೀವು ಕೇಳ್ತಾ ಇರೋದೇನು ಗೊತ್ತಾ, 1994ರಿಂದ 2015 ತನಕ ಭೀಮಾ ಹೇಳ್ತಾ ಇರೋದು. ಆ ಭೀಮಾ ಅಂದ್ರೆ ಚಿನ್ನಯ್ಯ ಅವರು ಕೂಡ ಆರೋಪ ಮಾಡ್ತಾ ಇದ್ದು ಆ ಇಸ್ವಿಯಲ್ಲಿ. ಅದಾದ ಬಳಿಕ ಸೌಜನ್ಯ ಸಾವಾದ ಬಳಿಕ ಅತಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆದ ಬಳಿಕ ಧರ್ಮಸ್ಥಳ ಗ್ರಾಮದಲ್ಲಿ ಹಿಂಗ ಆಗ್ತಾ ಇದೆ ಅಂತ ಈಗ ಇತ್ತೀಚೆಗೆ ಯಾವ ಸುದ್ದಿಗಳು ಬಂದಿಲ್ಲ. ಬಟ್ ಸೌಜನ್ಯ ಸಾವಾದ ಬಳಿಕವೇ ಇದೆಲ್ಲದಕ್ಕೂ ಕಡಿವಾಣ ಬಿತ್ತ ಅನ್ನೋದು ಬಹುತೇಕರ ಪ್ರಶ್ನೆ, ಬಹುತೇಕರ ಅಭಿಪ್ರಾಯ ಆಗ್ತಾ ಇದೆ. ನಮ್ಮ ಕಮೆಂಟ್ಗಳಿಗೆ ಸಾಕಷ್ಟು ಜನ ಅದನ್ನೇ ಕಮೆಂಟ್ ಮಾಡ್ತಿದ್ದೀರಿ. ಮತ್ತೊಂದು ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿ ಅಂತ ನನಗನ್ನಿಸ್ತು ನೋಡಿ. ಅಸಹಜ ಸಾವಲ್ಲ, ಹೆಣ್ಣು ಮಕ್ಕಳ ಸಾವಂತ ಎಲ್ಲ ಹೇಳ್ತಾ ಇದ್ದೀವಲ್ಲ, ಅದು ಯಾವ ಕಾರಣಕ್ಕೆ ಅನ್ನೋದು ನಮಗೆ ಗೊತ್ತು ಅನ್ನುವಂಥ ವಿಚಾರವನ್ನ ಕೆಲವರು ಪ್ರಸ್ತಾಪ ಮಾಡ್ತಿದ್ದಾರೆ. ಸೊ ಇದ್ರ ಮೂಲಕ SITಗೆ ಒಂದು ಮಾಹಿತಿ ಹೋಗ್ಲಿ ಅನ್ನೋ ಕಾರಣಕ್ಕೆ ಆ ಕಮೆಂಟ್ ಅನ್ನ ಕೂಡ ನಾನು ಎತ್ಕೊಂಡಿದ್ದೀನಿ. ಪ್ರಮುಖವಾಗಿ ಅವ್ರು ಹೇಳ್ತಾ ಇರೋದಿಷ್ಟೇ, ಇಲ್ಲಿ ಆರ್ಗಾನ್ ಟ್ರಾಫಿಕಿಂಗ್ ನಡೀತಾ ಇದೆ ಧರ್ಮಸ್ಥಳದಲ್ಲಿ ಅನ್ನುವಂಥ ವಿಚಾರವನ್ನ ಕಮೆಂಟ್ ಮೂಲಕ ತಿಳಿಸ್ತಾರೆ. ಹಂಗಂದ್ರೆ ಏನಪ್ಪಾ ಅಂತ ನೀವು ಕೇಳಿದ್ರೆ, ಮನುಷ್ಯನ ಅಂಗಾಂಗಗಳನ್ನು ತೆಗೆದು ಮಾರಾಟ ಮಾಡುವಂತ ಅತಿ ದೊಡ್ಡ ಜಾಲ ಇದು ಧರ್ಮಸ್ಥಳದಲ್ಲಿ ಇದೆ. ಇದಕ್ಕಾಗಿ ಅಷ್ಟೊಂದು ಸಾವುಗಳಾಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಕೆಲವರು. ನಮಗೆ ಬಂದಿರುವ ಕಮೆಂಟ್ಗಳಲ್ಲಿ ವೀಕ್ಷಕರು ಇಂಥ ಆರೋಪಗಳನ್ನ ಮಾಡ್ತಿದ್ದಾರೆ. ಮೋಸ್ಟ್ಲಿ ಇದಕ್ಕೆ ಒಂದಷ್ಟು ಕಾರಣಗಳನ್ನ ಕೂಡ ಅವ್ರು ಕೊಡ್ತಾ ಹೋಗ್ತಾರೆ. ಹಾಗಾದ್ರೆ ಏನಪ್ಪಾ ಕಾರಣಗಳು ಅನ್ನೋದನ್ನ ಈಗ ಗಮನಿಸ್ತಾ ಹೋಗೋಣ. ಒಂದು, ರಾಜ್ಯದಲ್ಲಿ ಧರ್ಮಸ್ಥಳ ಮಾತ್ರ ಯಾಕೆ ಆತ್ಮಹತ್ಯೆಗೆ ಸ್ಪಾಟ್ ಆಗ್ತಾ ಇದೆ? ಅದೊಂದೇನಾ ಕ್ಷೇತ್ರ ಇರೋದು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ, ಅಥವಾ ಮೋಕ್ಷ ಸಿಗುತ್ತೆ ಅನ್ನೋ ಕಾರಣಕ್ಕಲ್ಲಿ ಹೋಗಿ ಆತ್ಮಹತ್ಯೆ ಅಥವಾ ಸಾವಿಗೀಡಾಗ್ತಿದ್ದಾರ ಜನ? ಅಂದ್ರೆ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಕೂಡ ಅನೇಕ ಧರ್ಮಕ್ಷೇತ್ರಗಳಿದೆ, ಅಲ್ಲಿ ಯಾಕೆ ಹೋಗಿ ಯಾರು ಆತ್ಮಹತ್ಯೆ ಮಾಡ್ಕೊಳ್ತಿಲ್ಲ? ಇಲ್ಲೇ ನೂರಾರು ಜನ ಬಂದು ಈ ರೀತಿ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು? ಹೀಗಂತ ನಾವೆಲ್ಲ ಜನಸಾಮಾನ್ಯರು ಅವ್ರಿಗೆ ಅನಿಸಿರೋದನ್ನ ಕಮೆಂಟ್ಗಳಲ್ಲಿ ತಿಳಿಸ್ತಿದ್ದಾರೆ. ಯಾಕೆ ಬೇರೆ ಧಾರ್ಮಿಕ ಕ್ಷೇತ್ರಗಳು ಕೂಡ ಇದೆಯಲ್ಲ, ಅಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಬಹುದಿತ್ತು, ಇಲ್ಲೇ ಬಂದು ಯಾಕೆ ಇಷ್ಟೊಂದು ಜನ ಸಾಯ್ತಿದ್ದಾರೆ ಅನ್ನೋದ್ರ ಬಗ್ಗೆ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಅದರ ಜೊತೆಗೆ ವೆರಿ ಇಂಟ್ರೆಸ್ಟಿಂಗ್ ಇನ್ನೊಂದು ಪಾಯಿಂಟ್ ಅಂತ ಅಂದ್ರೆ, ನಾನು ಆಗ್ಲೇ ಹೇಳಿದೆ ನಿಮಗೆ, ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ ನಡೆದ ಬಳಿಕ ಇಡೀ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಮಟ್ಟದ ಸುದ್ದಿಗಳಾದ ಬಳಿಕ ಈ ಪ್ರಕರಣ
ಅದಾದ ಬಳಿಕ ಧರ್ಮಸ್ಥಳದಲ್ಲಿ ಯಾವ ಸಾವುಗಳು ಕೂಡ ಆಗ್ತಾ ಇಲ್ಲ, ಯಾಕೆ? ಇದನ್ನ ಪ್ರಶ್ನೆ ಮಾಡ್ತಿದ್ದಾರೆ ಜನಸಾಮಾನ್ಯರು. ಸೌಜನ್ಯ ಪ್ರಕರಣ ಆದ ನಂತರ ಧರ್ಮಸ್ಥಳದಲ್ಲಿ ಆತ್ಮಹತ್ಯೆ ಪ್ರಕರಣಗಳು ತೀರಾ ಕಡಿಮೆ ಆಗ್ಬಿಟ್ಟಿದೆ. ಹೀಗೆ ಏಕಾಏಕಿ ನಿಂತು ಹೋಗ್ಬಿಟ್ಟಿದೆ. ಸೌಜನ್ಯ ಸಾವಿನ ನಂತರ ಸಾಕಷ್ಟು ಸುದ್ದಿ ಆಯಿತು, ಧರ್ಮಸ್ಥಳ ಸಾಕಷ್ಟು ಚರ್ಚಾ ವಿಷಯ ಆಯಿತು. ಹಾಗಾಗಿ ಇದಕ್ಕೆ ಕಡಿವಾಣ ಬಿದ್ದಿರಬಹುದಲ್ವಾ? ಯಾರು ಇದನ್ನ ಮಾಡ್ತಾ ಇದ್ರು ಅನ್ನುವಂಥ ಆರೋಪಗಳಿದೆಯಲ್ಲ, ಅವ್ರು ಅಲರ್ಟ್ ಆಗಿರಬಹುದು. ಇಷ್ಟೆಲ್ಲ ಜನ ಈ ಕಡೆನೆ ನೋಡ್ತಿದ್ದಾರಪ್ಪ, ಈ ಸಾವು ನೋವಿನ ವಿಚಾರಗಳೆಲ್ಲ ಬೆಳಕಿಗೆ ಬರ್ತಾ ಇದೆ ಕೂಡ ಕೆಲವರು ಇಲ್ಲಿ ಕಮೆಂಟ್ ಮೂಲಕ ಪ್ರಶ್ನೆ ಮಾಡ್ತಿದ್ದಾರೆ. ಮತ್ತೊಂದು ದೊಡ್ಡ ಅನುಮಾನ ಇಲ್ಲಿ ಸೃಷ್ಟಿಯಾಗಿರೋದು ನಮ್ಮ ಜನಸಾಮಾನ್ಯರಿಗೆ. ಈ ಅನುಮಾನಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಧರ್ಮಸ್ಥಳದಲ್ಲಿ ಆಂಬ್ಯುಲೆನ್ಸ್ ಚಾಲಕರನ್ನ SIT ಅಧಿಕಾರಿಗಳು ಕರೆದು ವಿಚಾರಣೆ ಕೂಡ ಮಾಡಿದ್ದಾರೆ. ಆಂಬ್ಯುಲೆನ್ಸ್ ಚಾಲಕರ ವಿಚಾರಣೆ ಯಾವ ಕಾರಣಕ್ಕೆ ನಡೆದಿದೆ ಅನ್ನೋದು ಇನ್ನೂ ಕೂಡ ನಿಗೂಢ ಇದೆ. ಇದರ ನಡುವೆ ಇಂತಹ ಅಂಗಾಂಗಗಳ ಮಾರಾಟ ಜಾಲ ಇದೆ ಅನ್ನುವಂಥ ಗಂಭೀರ ಆರೋಪ ಕೇಳೋದಕ್ಕೆ ಸಿಕ್ತಲ್ಲ, ಇದು ವೆರಿ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಹೌದಾ, ಹಿಂಗಾಗಿರಬಹುದಾ? ಆಗಿರಬಹುದಲ್ವಾ? ಇಷ್ಟು ಜನ ಸಾವು ನೋವಾಗಿದೆ ಅಂತ ಅಂದ್ರೆ ಯಾಕೆ ಆಂಬ್ಯುಲೆನ್ಸ್ಗಳನ್ನ ಬಳಕೆ ಮಾಡಿಕೊಂಡು ಅಂಗಾಂಗಗಳನ್ನ ಮಾರಾಟ ಮಾಡುವಂಥ ಜಾಲ ಇಲ್ಲಿ ಸಕ್ರಿಯರಾಗಿರಬಾರ್ದು? ಇದ್ರ ಬಗ್ಗೆ ಕೂಡ ಮೋಸ್ಟ್ಲಿ ತನಿಖೆ ಆಗಬೇಕು ಅಂತ ನಿಮ್ಗೆ ಅನ್ಸಲ್ವಾ? ಕೆಲವರು ಅದನ್ನ ಕಮೆಂಟ್ ಮೂಲಕ ತಿಳಿಸಿದ್ರು. ಇದರಲ್ಲಿ ಮೋಸ್ಟ್ಲಿ ಏನೋ ಇರಬಹುದು ಅನ್ನೋ ಕಾರಣಕ್ಕೆ ಆ ಕಮೆಂಟ್ ಅನ್ನ ಎತ್ಕೊಂಡು ಈ ವಿಡಿಯೋದಲ್ಲಿ ಅದನ್ನ ಪ್ರಸ್ತಾಪ ಮಾಡ್ತಿದ್ದೀನಿ. ಬಹಳ ಸ್ಪಷ್ಟವಾಗಿ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವ ಈ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟ ಚಿತ್ರಣ ನಮ್ಮ ಕಣ್ಮುಂದೆ ಇದೆ. ಒಂದು, ನಾನು ಆಗ್ಲೇ ಹೇಳಿದೆ, ಚಿನ್ನಯ್ಯ ಮುಂದೆ ಬಂದಿದ್ದು ಕೂಡ 1994ರಿಂದ 2015ರಲ್ಲಿ ಅನೇಕ ಹೆಣ್ಣು ಮಕ್ಕಳ ಸಾವಾಗಿದೆ, ನಾನೇ ಆ ಶವಗಳನ್ನು ಹೂತಾಕಿದ್ದೀನಿ ಅಂತ. ಅದಾದ ಬಳಿಕ ಸೌಜನ್ಯ ಪ್ರಕರಣ ಬರುತ್ತೆ. ಅಲ್ಲಿಂದ ಇಲ್ಲಿ ತನಕ ಯಾವ ಸಾವು ನೋವಿನ ಸುದ್ದಿ ಧರ್ಮಸ್ಥಳ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಸಂಚಲನವನ್ನ ಸೃಷ್ಟಿ ಮಾಡಲೇ ಇಲ್ಲ. ಹಾಗಾಗಿ ಅಲರ್ಟ್ ಆಗ್ಬಿಟ್ರ ತಪ್ಪಿತಸ್ಥರು? ಈ ಪ್ರಶ್ನೆ ಇದೆ. ಹಾಗಾದ್ರೆ ಅಷ್ಟೆಲ್ಲ ಸಾವು ನೋವುಗಳಾಗ್ತಾ ಇದ್ರು ಜಸ್ಟ್ ಅತ್ಯಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೇನಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಕೆಲವರು ಅದು ಅಲ್ಲ, ಅಂಗಾಂಗ ಮಾರಾಟ ಜಾಲ ಸಕ್ರಿಯ ಆಗಿರಬಹುದಲ್ವಾ, ಅಂಗಾಂಗ ಮಾರಾಟ ಕೂಡ ಆಗ್ತಿರಬಹುದು, ಸರಬರಾಜು ಆಗ್ತಿರಬಹುದು ಇಲ್ಲಿಂದ, ಆ ಕಾರಣಕ್ಕೆ ಅಷ್ಟು ಜನ ಅಲ್ಲಿ ಸತ್ತಿರಬಹುದು ಅನ್ನುವಂಥ ಅನುಮಾನಗಳು ಕೂಡ ದಟ್ಟವಾಗ್ತಾ ಇದೆ. ಅದರ ಜೊತೆಗೆ ಈಗ ಕೆಲವರು ವಾದ ಮಾಡ್ತಿದ್ದಾರಲ್ಲ, ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಬರ್ತಾರೆ, ಮೋಕ್ಷ ಸಿಗುತ್ತೆ ಅಂತ ಇಲ್ಲಿ ಬರ್ತಾರೆ, ಹಾಗಾಗಿ ಕೆಲವರು ಸತ್ತಿರಬಹುದು, ಹಾಗಾಗಿ ಅವ್ರನ್ನ ಮಣ್ಣು ಮಾಡಿದ್ದಾರೆ ಅಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಸಮ್ಮುಖದಲ್ಲಿ ಅಂತ ಕೆಲವರು ಹೇಳ್ತಿದ್ದೀರಿ. ಆದರೆ ನಮ್ಮ ಪ್ರಶ್ನೆ ಜಸ್ಟ್ ಧರ್ಮಸ್ಥಳ ಮಾತ್ರ ಕ್ಷೇತ್ರ ಆಗಿದೆಯಾ, ಪುಣ್ಯಕ್ಷೇತ್ರನ ಅಲ್ಲಿ ಹೋಗಿ ಸಾಯೋದಕ್ಕೆ, ಅಲ್ಲಿ ಸತ್ರೆ ಮಾತ್ರ ಮೋಕ್ಷ ಸಿಗುತ್ತೆ ಅನ್ನೋದಕ್ಕೆ ರಾಜ್ಯದಲ್ಲಿ ಇತರೆ ಧರ್ಮಕ್ಷೇತ್ರಗಳು ಇಲ್ವಾ? ಅಲ್ಲಿ ಯಾಕೆ ಯಾರು ಆತ್ಮಹತ್ಯೆ ಮಾಡ್ಕೊಳ್ಳಿಲ್ಲ? ಇಂಥ ದಟ್ಟ ಅನುಮಾನಗಳು ನಿಮ್ಮನ್ನ ಕಾಡೋದಂತೂ ಸತ್ಯ. ಮುಷ್ಟಿ ಇದೆಲ್ಲದಕ್ಕೂ ಕೂಡ ಒಂದು ಸ್ಪಷ್ಟ ಉತ್ತರ ಚಿತ್ರಣ ಸಿಗಬೇಕು ಅಂದ್ರೆ ಅದು SIT ಅಧಿಕಾರಿಗಳಿಂದ ಮಾತ್ರ ಸಾಧ್ಯ ಅಂತ ಅನ್ಸುತ್ತೆ. ತನಿಖೆ ಕಂಪ್ಲೀಟ್ ಆದಾಗ ಮಾತ್ರ ಸಾಧ್ಯ ಅಂತ ಅನ್ಸುತ್ತೆ. ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ.